ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿ ಭೂ ಹಗರಣದ ಮತ್ತೊಂದು ಭಯಾನಕ ಸುದ್ದಿಯನ್ನ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಭೂ ಹಗರಣದ 22 ಆರೋಪಿಗಳಲ್ಲಿ ಕಿಂಗ್ ಪಿನ್ಗಳು ಯಾರ್ಯಾರು ಅನ್ನೋದರ ಬಗ್ಗೆ ನೀವು ಇಷ್ಟೊತ್ತು ನೋಡಿದ್ರಿ. ಕೋಟಿಗಟ್ಟಲೆ ದುಡ್ಡು ಹೊಡೆದಿದ್ದಾರೆ ಇವರೆಲ್ಲ. ಅದರಲ್ಲೂ 22 ಜನರ ಪೈಕಿ ಈಗಾಗಲೇ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ 22 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಆದರೆ ಅದರಲ್ಲಿ ಭಾಳ ಪ್ರಮುಖವಾಗಿ 4 ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಗೋಮಾಳದಲ್ಲಿ ಎಂಥ ಗೋಲ್ಮಾಲ್ ಮಾಡಿದ್ದಾರೆ, ಎಷ್ಟು ನುಂಗಿದ್ದಾರೆ ಅನ್ನೋದಕ್ಕೆ ಒಂಥರ ನಿಜಕ್ಕೂ ಆಶ್ಚರ್ಯ ಮತ್ತು ಎಷ್ಟು ತಲೆ ಓಡಿಸಿದ್ದಾರೆ. ತಳಮಟ್ಟದಿಂದ ಮೇಲ ಹಂತದವರೆಗೂ ಕೂಡ ಎಲ್ಲ ಅಧಿಕಾರಿಗಳು ಶಾಮೀಲಾಗಿರೋದು, ಅದರಲ್ಲಿ ಭಾಳ ಪ್ರಮುಖವಾಗಿ 4 ಜನರ ಹೆಸರು ಮುನ್ನೆಲೆಗೆ ಬಂದಿರೋದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಏನು ನಿನ್ನೆಯಿಂದ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಭೂ ಹಗರಣವನ್ನು ಬಿಚ್ಚಿಡ್ತಕ್ಕಂಥದ್ದು. ಅದರಲ್ಲಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಅರಳೂರು ಗ್ರಾಮದ ಸರ್ವೆ ನಂಬರ್ 37ರಲ್ಲಿ ಇರ್ತಕ್ಕಂಥ ಗೋಮಾಳ ಜಮೀನೇನಿತ್ತು, ಅದನ್ನು ಯಾವ ರೀತಿಯಾಗಿ ಅಧಿಕಾರಿಗಳು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟಿ ಹಣವನ್ನು ಲೂಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಹೋಗಿದ್ವಿ. ಇವತ್ತು 22 ಜನರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಒಂದು ದೂರನ್ನು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. FIRಲ್ಲಿ AC ಮತ್ತು ತಹಶೀಲ್ದಾರ್ಗಳು ಸೇರಿದಂತೆ ಒಟ್ಟು 22 ಜನ ಸಿಬ್ಬಂದಿಗಳು, ಅಂದರೆ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ವಿರುದ್ಧ ದೂರು ದಾಖಲಾಗಿದೆ. ಇಲ್ಲಿ ಪ್ರಮುಖವಾಗಿ ಯಾವ ಅಧಿಕಾರಿಯ ಯಾವ ಪಾತ್ರ ಈ ಹಗರಣದಲ್ಲಿ ಕೇಳಿ ಬರ್ತಾ ಇದೆ ಅನ್ನೋದನ್ನು ಆಳಕ್ಕೆ ಇಳಿದು ನೋಡಿದಾಗ ಇಡೀ ಪ್ರಕರಣದ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು AC ಆದಂಥ CS ಮಂಜುನಾಥ್ ಅವರ ಪಾತ್ರ ಇಲ್ಲಿ ಬಹು ದೊಡ್ಡವಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ 3 ಜನ, ಅಂದರೆ ಬೇರೆ ಬೇರೆ ಅವಧಿಯಲ್ಲಿ ಬಂದೋಗಿರ್ತಕ್ಕಂಥ ತಹಶೀಲ್ದಾರ್ಗಳು ಸಹ ಈ ಒಂದು ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಕೆಲವರು ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ. ಇನ್ನೊಬ್ಬರು ಎಲ್ಲವೂ ಗೊತ್ತಿದ್ದು ಅದನ್ನು ಒಂದು ಕಾನೂನು ಉಲ್ಲಂಘನೆ ಆಗಿದೆ, ಜೊತೆಗೆ ಅಕ್ರಮ ನಡೆದಿದೆ ಅನ್ನೋದು ಎಲ್ಲವೂ ಗೊತ್ತಿದ್ರೂ ಸಹ ಅದನ್ನು ತಡೆಯುವಂಥ ಪ್ರಯತ್ನ ಮಾಡಲಿಲ್ಲ. ಆದರೆ ಅವರು ಏನೆಲ್ಲ ಮಾಡ್ತಾಯಿದ್ರು ಅದಕ್ಕೆ ಸಾಥನ್ನು ಕೊಟ್ಟಿದ್ರು. ಆ ಆರೋಪದ ಮೇಲೆ ಅವರೂ ಸಹ ಈ ಪ್ರಕರಣದಲ್ಲಿ ಒಂದು ಆರೋಪಿಯಾಗಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅದರ ಪರಿಣಾಮವನ್ನು ಈಗ ಎದುರಿಸ್ತಾ ಇದ್ದಾರೆ. ಮೊದಲಿಗೆ AC ಮಂಜುನಾಥ್ ಅವರು ಏನೇನು ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ KDBಯಿಂದ ಏನು ಅರಳೂರು ಗ್ರಾಮದ ಸುತ್ತಮುತ್ತ ಒಂದಷ್ಟು ಜಾಗವನ್ನು ಭೂ ಸ್ವಾಧೀನ ಪಡಿಸ್ಕೊಳ್ಳಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಏನು KDB ವತಿಯಿಂದ ಏನು ಭೂ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವರದಿಗಳನ್ನು ಸಹ ಸಿದ್ಧಪಡಿಸುತ್ತೆ. ಯಾವ ಸರ್ವೆ ನಂಬರಲ್ಲಿ ಯಾವ ರೈತರಿಗೆ ಸೇರಿದಂಥ ಜಾಗ, ಎಷ್ಟು ಎಕರೆ ಜಾಗ KDB ಭೂ ಸ್ವಾಧೀನ ಪಡಿಸ್ಕೊಳ್ತಾ ಇದೆ, ಅದಕ್ಕೆ ಸರ್ಕಾರ ಅವರಿಗೆ ನೀಡ್ತಕ್ಕಂಥ ಪರಿಹಾರ ಹಣ ಎಷ್ಟು, ಈ ಎಲ್ಲದರ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಆದರೆ ಆ ಅಧಿಸೂಚನೆ ಪರವಾಗಿ ಇಲ್ಲಿ ಕಂದಾಯ AC ಆಗಿರ್ತಕ್ಕಂಥವ್ರು ಕಂದಾಯ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೈತರಿಗೆ ಫಲಾನುಭವಿಗಳಿಗೆ ಒಂದು ಭೂ ಪರಿಹಾರವನ್ನು ವಿತರಣೆ ಮಾಡಬೇಕು ಅನ್ನೋದು ಇವರ ಒಂದು ಕಂಟ್ರೋಲ್ನಲ್ಲೂ ಸಹ ಇರುತ್ತೆ. KDB ಅಧಿಕಾರಿಗಳು ಜೊತೆಗೆ ಕಂದಾಯ ಅಧಿಕಾರಿಗಳಂತ AC ಜೊತೆಗೆ ತಹಶೀಲ್ದಾರು ಇವರೆಲ್ಲರೂ ಸಹ ಪರಿಶೀಲನೆ ಮಾಡಿ KDB ಇಂದ ಬರ್ತಕ್ಕಂಥ ಒಂದು ಪರಿಹಾರ ಹಣವನ್ನು ಯಾವ ರೈತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲೀನಾಗಿ ಪ್ಲ್ಯಾನನ್ನು ಮಾಡಿ ಅವರ ಖಾತೆಗಳಿಗೆ ಜಮೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆದರೆ ಇಲ್ಲಿ ಸರ್ವೆ ನಂಬರ್ 32 ಅರಳೂರು ಗ್ರಾಮದ 37ನೇ ಸರ್ವೆ ನಂಬರಲ್ಲಿ 9 ಎಕರೆ 1 ಗುಂಟೆ ಕಡಿಮೆ 10 ಎಕರೆ ಅಂದರೆ 9 ಎಕರೆ 39 ಗುಂಟೆ, 1 ಎಕರೆಗೆ 40 ಗುಂಟೆ ಜಾಗ ಬರುತ್ತೆ. ಇಲ್ಲಿ 9 ಎಕರೆ 39 ಗುಂಟೆ ಜಾಗಕ್ಕೆ ಸಂಬಂಧಪಟ್ಟಂತೆ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸುವಂಥ ಕೆಲಸವನ್ನು AC ಮಂಜುನಾಥ್ ಅವರು ಸಹ ಮಾಡ್ತಾರೆ. ಇಲ್ಲಿ ಹಿಂದೆ ಇದ್ದಂಥ ಅಂದರೆ 1960-62ರ ಅವಧಿಯಲ್ಲಿ ಯಾರು ತಹಶೀಲ್ದಾರ್ ಇದ್ದರು ಅವರು ರೈತರು ಒಂದು ಅರ್ಜಿಯನ್ನು ಹಾಕ್ಕೊಳ್ತಾರೆ, ನಮಗೆ ಜಮೀನಿಲ್ಲ, ವ್ಯವಸಾಯ ಮಾಡೋದಕ್ಕೆ ಭೂಮಿ ಇಲ್ಲ, ಹೀಗಾಗಿ ಸರ್ಕಾರಿ ಜಾಗವನ್ನು ನಮಗೆ ಗ್ರ್ಯಾಂಟ್ ಮಾಡಿಕೊಡ್ಬೇಕು ಅನ್ನೋತಕ್ಕಂಥ ಒಂದು ಅರ್ಜಿಗಳನ್ನು ಸಲ್ಲಿಸುವಂಥ ಒಂದು ರೂಢಿ ಮೊದಲು ಇತ್ತು. ಅಂತಹ ಒಂದು ಅರ್ಜಿ ಸಲ್ಲಿಕೆ ಮಾಡಿದಾಗ ಯಾರು ಅಲ್ಲಿ ಅನುಭವದಲ್ಲಿದ್ದಾರೆ, ಪೊಸಿಷನ್ನಲ್ಲಿದ್ದಾರೆ, ಸರ್ಕಾರಿ ಜಾಗ ಆಗಿದ್ದರೂ ಸಹ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಯಾವುದೇ ರೀತಿಯಾದಂಥ ಭೂಮಿ ಇಲ್ಲ, ವ್ಯವಸಾಯ ಮಾಡ್ಕೊಳ್ಳೋದಕ್ಕೆ ಜಮೀನಿಲ್ಲ, ಹೀಗಾಗಿ ಅವರ ಜೀವನೋಪಾಯಕ್ಕಾಗಿ ನಾವು 1 ಅಥವಾ 2 ಎಕರೆ ಜಮೀನನ್ನು ಗ್ರ್ಯಾಂಟ್ ಮಾಡಿಕೊಟ್ರೆ ಅವರು ಜೀವನ ಸಾಗಿಸ್ತಾರೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಭೂ ಮಂಜೂರಾತಿ ಅಂತ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿ ಮುಖಾಂತರ ಗ್ರ್ಯಾಂಟನ್ನು ಮಾಡ್ತಾಯಿದ್ರು. ಇಲ್ಲಿ ಆ ರೀತಿಯಾದಂಥ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. 1962-63ನೇ ಸಾಲಿನಲ್ಲಿ ಯಾರು ತಹಶೀಲ್ದಾರ್ ಇದ್ದರು ಅವರ
ಕಡೆಯಿಂದ ಆ ಒಂದು ಗ್ರಾಮದ ಒಂದು 6-7 ಜನಕ್ಕೆ ಈ ಒಂದು 9 ಎಕರೆ 39 ಗುಂಟೆ ಜಾಗವನ್ನು ಗ್ರ್ಯಾಂಟ್ ಮಾಡಿದಾಗೆ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲಿ ವಿಶೇಷ ಅಂತಂದರೆ 1962ರಲ್ಲಿ ಒಬ್ಬ ಮುನಿಯಮ್ಮ ಎಂಬ ಆಕೆಗೆ 7 ಎಕರೆ ಜಾಗವನ್ನು ಗ್ರ್ಯಾಂಟ್ ಮಾಡ್ತಾರೆ. ಆ ಮುನಿಯಮ್ಮ ಅವತ್ತಿಗೆ ಹುಟ್ಟಿರೋದೇ ಇಲ್ಲ. ಇದು ಈ AC ಆದಂಥ ಮಂಜುನಾಥ್ ಅವರು ಮಾಡಿದಂಥ ದೊಡ್ಡ ಮಿಸ್ಟೇಕ್ ಆಗಿರ್ತಕ್ಕಂಥದ್ದು. ಅದು ಹೇಗೆ ಅಂತಂದರೆ ಆಗ ಅಂದರೆ 62-63ರಲ್ಲಿ ಎಲ್ಲವೂ ಸಹ ಕೈ ಬರವಣಿಗೆಯಲ್ಲಿ ನಡೀತಾ ಇತ್ತು. ಕೆಲವೊಂದು ಗ್ರ್ಯಾಂಟ್ ಕಾಪಿಗಳನ್ನು ಆಗಿನ ಟೈಪಿಂಗ್ ಮಿಷಿನ್ಗಳೇನಿರುತ್ತೆ ಅದರ ಮುಖಾಂತರ ಟೈಪ್ ಮಾಡಿ DC ಅಥವಾ AC ಇವರು ಅದಕ್ಕೆ ಸಿಗ್ನೇಚರನ್ನು ಮಾಡಿ ಕಳಿಸ್ತಾ ಇದ್ರು. ಆದರೆ ಗ್ರ್ಯಾಂಟ್ ಕಾಪಿಯನ್ನು ತಹಶೀಲ್ದಾರ್ ವತಿಯಿಂದ ಮಂಜೂರಾಗಿದೆ ಅನ್ನೋ ರೀತಿಯಾಗಿ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಅದರಂತೆ 2019ರಲ್ಲಿ ಆ ದಾಖಲೆಗಳಿಗೆ ಇದೇ AC ಮಂಜುನಾಥ್ ಅವರು ಕೈಲಿ ಪಹಣಿ ಅಂದರೆ ಏನು RTC ಬರುತ್ತೆ ಅದಕ್ಕೆ ಆದೇಶ ಮಾಡುವಂಥ ಖಾತೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಸಹ ಹೊರಡಿಸ್ತಾರೆ. ಇಲ್ಲಿ ನಕಲಿ ವ್ಯಕ್ತಿಗಳು ಅಂದರೆ ಇವೆಲ್ಲವನ್ನ ಸಹ ಇದೇ ಅರಳೂರು ಗ್ರಾಮದಲ್ಲಿ ಏನು KDB ವಶಪಡಿಸ್ಕೊಂಡಿದ್ದಂಥ ಲ್ಯಾಂಡ್ಗೆ ಇಲ್ಲಿ ಯಾವ ನಕಲಿ ವ್ಯಕ್ತಿಗಳನ್ನು AC ಮಂಜುನಾಥ್ ಅವರು ಸೃಷ್ಟಿ ಮಾಡ್ತಾರೆ. ಆ ಹೆಸರುಗಳನ್ನು ಸಹ ಸರ್ಕಾರದ ಅಧಿಸೂಚನೆಯಲ್ಲಿ ಆ ಸರ್ವೆ ನಂಬರು, ಅವರ ಹೆಸರು, ಭೂ ಮಾಲೀಕರ ಹೆಸರು ಇಲ್ಲದೇ ಇದ್ದರೂ ಸಹ ಈ ನಕಲಿ ವ್ಯಕ್ತಿಗಳಲ್ಲಿ ಹೆಸರಲ್ಲಿ ಸೃಷ್ಟಿ ಮಾಡಿದಂಥ ಸಿದ್ಧಪಡಿಸಿದಂಥ ದಾಖಲೆಗಳನ್ನು AC ಆದಂಥ ಮಂಜುನಾಥ್ ಅವರು ಭೂ ಪರಿಹಾರ ಏನು ಮಂಜೂರು ಮಾಡ್ತಾ ಇದ್ರು ಆ ಒಂದು ಕಡತಗಳಲ್ಲಿ ಸೇರುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿಗೆ ಕಡತಗಳಲ್ಲಿ ಈ ದಾಖಲೆಗಳು ಹೇಗೆ ಸೇರ್ತು ಅಂದರೆ ಅವರೇ ಹೋಗಿ ನೇರವಾಗಿ ಇಡೋದಿಲ್ಲ. ಅದಕ್ಕೆ ಬೇಕಾದಂಥ ಇನ್ನೊಂದಷ್ಟು ದಾಖಲೆಗಳನ್ನು ಸಿದ್ಧಪಡಿಸೋದಂಥ ಕೆಲಸವನ್ನು ಸಹ ಮಾಡ್ತಾರೆ. ಇಲ್ಲಿ 2ನೇ ಅಧಿಕಾರಿಯಾಗಿ ಏನು ಅಜಿತ್ ರೈ ಇವರು ಲೋಕಾಯುಕ್ತ ಟ್ರಾಪ್ ಆಗಿ ಬಹಳ ಸುದ್ದಿಯಲ್ಲಿದ್ದಂಥವರು. ಇವರಿಗೆ ಸಂಬಂಧಪಟ್ಟಂಥ 11 ಸ್ಥಳಗಳ ಮೇಲೆ 2024 ಜುಲೈ ತಿಂಗಳಲ್ಲಿ ದಾಳಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಅವರ ಮನೆಯಲ್ಲಿ ಬಂಗಾರ ಇರ್ಬೋದು, ನಗದು ಇರ್ಬೋದು, ಜೊತೆಗೆ ಐಷಾರಾಮಿ ವಾಹನಗಳು ಸಹ ಪತ್ತೆಯಾಗಿತ್ತು. ಇನ್ನು ಈ ಅಜಿತ್ ರೈ ಅವರ ಪಾತ್ರ ಈ ಅರಳೂರು ಗ್ರಾಮದ ಗೋಮಾಳ ಜಮೀನನ್ನು ಕಬಳಿಸೋದಕ್ಕೆ ಏನು ಮಾಡಿದ್ರು ಅನ್ನೋದಾದರೆ ಇಲ್ಲಿ ಗೋಮಾಳ ಜಮೀನಲ್ಲಿ ಕೆಲವು ವ್ಯಕ್ತಿಗಳನ್ನು ನಕಲಿಯಾಗಿ ದಾಖಲು ಮಾಡಲಾಗುತ್ತೆ. ಈ ಫಾರ್ಮ್ 16 ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಅದನ್ನು ಪರಿಶೀಲನೆ ಮಾಡಿ ಆ ಫಾರ್ಮ್ 16 ಅರ್ಜಿಯನ್ನು ಪುರಸ್ಕಾರ ಮಾಡಬೇಕಾಗಿತ್ತು. ಇವರು ಯಾವುದೇ ರೀತಿಯಾಗಿ ಪರಿಶೀಲನೆ ಮಾಡದೆ ಅರ್ಜಿಯನ್ನು ಪುರಸ್ಕಾರ ಮಾಡ್ತಾರೆ. ಜೊತೆಗೆ ನಮೂದಿಸಿದ ಜಾಗಕ್ಕೆ ಯಾವ ಸರ್ವೆ ನಂಬರ್ನಲ್ಲಿ ಇಂಥ ವ್ಯಕ್ತಿಗೆ ಗ್ರ್ಯಾಂಟ್ ಆಗಿದೆ ಜಾಗ ಅಂತ ಹೇಳ್ತಾರೆ ಆ ಜಾಗಕ್ಕೆ ಹೋಗಿ ಒಂದು ಸ್ಪಾಟ್ ವಿಸಿಟ್ ಮಾಡಿ ಮಹಜರು ಮಾಡೋ ಮುಖಾಂತರ ಅಲ್ಲಿ ಒಂದು ನಕ್ಷೆಯನ್ನು ಸಿದ್ಧಪಡಿಸಬೇಕಾಗುತ್ತೆ. ಆದರೆ ಇಲ್ಲಿ ಅಜಿತ್ ರೈ ಅವರು ಯಾವುದೇ ರೀತಿಯಾದಂಥ ಸ್ಪಾಟ್ ವಿಸಿಟ್ ಮಾಡೋದಿಲ್ಲ. ಜೊತೆಗೆ ವಿಲೇಜ್ ಅಕೌಂಟೆಂಟ್ಗಳಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳನ್ನು ಬಳಸಿಕೊಂಡು AC ಮಂಜುನಾಥ್ ಅವರು ಸೃಷ್ಟಿ ಮಾಡಿದಂಥ ನಕಲಿ ವ್ಯಕ್ತಿಗಳಿಗೆ ಪೂರಕವಾಗಿ ಏನೆಲ್ಲ ದಾಖಲೆಗಳನ್ನು ಮಾಡಿಕೊಡ್ಬೇಕು ಆ ಕೆಲಸವನ್ನು ಇಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಅಂದಿನ ತಹಶೀಲ್ದಾರ್ ಆಗಿದ್ದಂಥ ಅಜಿತ್ ರೈ ಅವರು ಈ ಕೆಲಸವನ್ನು ಸಹ ಮಾಡಿಕೊಳ್ಳಾಗುತ್ತೆ. ಅದಾದ ಬಳಿಕ ಬಂದಿದ್ದು ಶಿವರಾಜ್ ಅಂತಕ್ಕಂಥವ್ರು. ಶಿವರಾಜ್ ಅವರು ಸಹ ಹಗರಣದಲ್ಲಿ ಅಂದಿನ ಶಿವರಾಜ್ ಅವರು ಮಾಡಿದ್ದೇನು ಅಂತಂದರೆ ಗೋಮಾಳದಲ್ಲಿ ಬೋಗಸ್ ವ್ಯಕ್ತಿಗಳಿಗೆ ಜಮೀನು ಹೋಗುವಂತೆ ಇವರು ಸಹಾಯವನ್ನು ಸಹ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಸಹ ಅಜಿತ್ ರೈ ಅವರು ಏನಾದರೂ ಬಾಕಿ ಉಳಿಸಿದ್ದಿದ್ದರೆ ಅವರು ಬೇರೆ ಕಡೆ ವರ್ಗಾವಣೆ ಆದಾಗ ಅವರ ಸೂಚನೆಯಂತೆ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳನ್ನು ಈ ಶಿವರಾಜ್ ಅವರು ಮಾಡಿಕೊಳ್ಳಲಾಗುತ್ತೆ. ದೇವನಹಳ್ಳಿ ತಾಲೂಕಿನ ಅರಳೂರು ಗ್ರಾಮದಲ್ಲಿ ಏನು ಸ್ಪಾಟ್ ಮಹಜರು ಅಂದರೆ ಸೇಮ್ ಅಜಿತ್ ರೈ ಏನು ಮಾಡಿದ್ರು, ಯಾವುದೇ ಕೆಲಸ ಕಡ್ತಾ ಬಂತ ಅದಕ್ಕೆ ಸಿಗ್ನೇಚರ್ ಹಾಕೋದು, ಅದರ ಬಗ್ಗೆ ಈ ಜಾಗ ಎಲ್ಲಿದೆ, ಗ್ರಾಮದ ಯಾವ ದಿಕ್ಕಿನಲ್ಲಿದೆ, ಅಕ್ಕಪಕ್ಕ ಯಾವ್ಯಾವ ಸರ್ವೆ ನಂಬರ್ಗಳಿದ್ದಾವೆ ಅವ್ಯಾವುದನ್ನು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡದೆ ನೇರವಾಗಿ 7 ಮಂದಿ ಹೆಸರಲ್ಲಿ ಒಂದು ಸಾಗುವಳಿ ಚೀಟಿಯನ್ನು ಇವರು ಬರೆದು ಕೊಡ್ತಾರೆ. ಅದು ಏನಂದರೆ ಸಾಗುವಳಿ ಚೀಟಿ ಅಂದರೆ ಈ ಒಂದು ನಾವು ಗ್ರ್ಯಾಂಟ್ ಮಾಡಿರ್ತಕ್ಕಂಥ ಲ್ಯಾಂಡಲ್ಲಿ ಇಂತಹ ವ್ಯಕ್ತಿಗಳು ಅಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅದು ಮಳೆ ಆಧಾರಿತವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಥವಾ ಏನು ಅವರೇ ಬೋರ್ವೆಲ್ಲನ್ನು ಕೊರೆಸಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಸಾಗುವಳಿ ಚೀಟಿಯನ್ನು ಕೊಡಬೇಕಾಗುತ್ತೆ, ಜೊತೆಗೆ ಹಕ್ಕುಪತ್ರಗಳನ್ನು ಸಹ ಕೊಡಬೇಕಾಗುತ್ತೆ. ಈ ಕೆಲಸವನ್ನು ಇಲ್ಲಿ ಶಿವರಾಜು ಮಾಡ್ಕೊಳ್ಳಾಗುತ್ತೆ. ಅದು 1962-63ರಲ್ಲಿ ಜಮೀನು ಮಂಜೂರಾದಂತೆ ರೆಕಾರ್ಡ್ಸ್ಗಳನ್ನು ರೆಡಿ ಮಾಡಿ 7 ಜನಕ್ಕೆ ಮಂಜೂರು ಮಾಡ್ತಕ್ಕಂಥದ್ದು. ಅದಾದ ಬಳಿಕ ಬರ್ತಕ್ಕಂಥ ಒಬ್ಬ ತಹಶೀಲ್ದಾರ್ ಆದಂಥವರು ಅವರು ಉಪ ತಹಶೀಲ್ದಾರ್ ಅಂದರೆ ಗ್ರೇಡ್ 1 ತಹಶೀಲ್ದಾರ್ ಮತ್ತು ಗ್ರೇಡ್ 2 ತಹಶೀಲ್ದಾರ್ ಅಂತ ಒಂದು ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಇದ್ದರೂ ಸಹ ಅವರ ಅಧೀನದಲ್ಲಿ ಗ್ರೇಡ್ 1 ಮತ್ತು ಗ್ರೇಡ್ 2 ತಹಶೀಲ್ದಾರ್ ಅಂತ ಇರ್ತಾರೆ. ಆ ರೀತಿಯಾಗಿ ಬಂದಂಥವರೇ ಈ ಬಾಲಕೃಷ್ಣ ಅಂತಕ್ಕಂಥವ್ರು. ಬಾಲಕೃಷ್ಣ ಅವರು ಇದ್ಯಾವುದೇ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರೋದಿಲ್ಲ. ಆದರೆ
ನನ್ನ ಮೇಲೆ ನನಗಿಂತ ಮುಂಚಿತವಾಗಿದ್ದಂಥ ಅಧಿಕಾರಿಗಳು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಅಂದರೆ ನಿಮಗೆ ಗಮನಿಸ್ಬೋದು, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಹಿಂಭಾಗದಲ್ಲೇ ಇರ್ತಕ್ಕಂಥದ್ದು, ಕೂಗಳತೆ ದೂರದಲ್ಲಿ ಇರ್ತಕ್ಕಂಥ ಈ ಯರಡೂರು ಗ್ರಾಮ, ಅಲ್ಲಿ ಒಂದಷ್ಟು ಜಾಗ ಇದೆ. ಏರ್ಪೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜನರನ್ನು ಒಕ್ಕಲೆಬ್ಬಿಸಿದ್ದು ಉದಾಹರಣೆ ಇದೆ. ಆದರೆ ಇಂತಹ ಸ್ಥಳದಲ್ಲಿರ್ತಕ್ಕಂಥ ಜಾಗಕ್ಕೆ ಇವತ್ತು ಅಡಿ ಲೆಕ್ಕದಲ್ಲಿ ನಿಮಗೆ ಏನು ಲಕ್ಷ ಹೋಗ್ತಾ ಇದೆ. ಅಂತಹ ಜಾಗವನ್ನು 9 ಎಕರೆ 39 ಗುಂಟೆ ಜಾಗವನ್ನು ಯಾವುದೋ ಒಬ್ಬ ನಕಲಿ ವ್ಯಕ್ತಿಗೆ ಮಂಜೂರು ಮಾಡಿ ಅದರಲ್ಲಿ ಒಂದು ಪರಿಹಾರ ರೂಪದಲ್ಲಿ ಇವರು ಬರೋಬ್ಬರಿ 15 ಕೋಟಿ ಹಣವನ್ನು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಮಾಡಿ ಇವರು ಕಬಳಿಸಿದ್ದಾರೆ. ಹೀಗಾಗಿ ಬಾಲಕೃಷ್ಣ ವಿರುದ್ಧ ಗಂಭೀರ ಆರೋಪಗಳೇನೂ ಇಲ್ಲ. ಆದರೆ ಇವರು ಮಾಡಿದಂಥ ಕೃತ್ಯ, ನಕಲಿ ದಾಖಲೆ ಸೃಷ್ಟಿ ಮಾಡಿದ್ರು, ಅದನ್ನು ಮುಚ್ಚಿಟ್ಟಿದ್ದಂಥ ಆರೋಪ ಬಾಲಕೃಷ್ಣ ಅವರ ಮೇಲೆ ಇದೆ. ಇನ್ನು ಇವರೆಲ್ಲರೂ ಸೇರಿ ಯಾವ ರೆಕಾರ್ಡ್ ಸೆಕ್ಷನಲ್ಲಿ ರೆಕಾರ್ಡ್ ಸೇರಿಸಬೇಕಾದ್ರೆ ಆ ರೆಕಾರ್ಡ್ ಸೆಕ್ಷನ್ನ ಸಿಬ್ಬಂದಿ ಸಹಾಯ ಮಾಡಿದ್ದಾರೆ, ADLR ಸಹಾಯ ಮಾಡಿದ್ದಾರೆ, ಸರ್ವೇಯರ್ಗಳು ಸಹ, ಯಾಕಂದರೆ ಇವರಿಗೆ ಬೇಕಾದಂಥ ರೀತಿಯಾಗಿ ಆ ಗೋಮಾಳ ಜಾಗಕ್ಕೆ ಸ್ಕೆಚ್ಚನ್ನು ಮಾಡಿಕೊಡುವಲ್ಲಿ ಆ ಸರ್ವೇಯರ್ಗಳು ಸಹ ಸಹಾಯ ಮಾಡಿದ್ದಾರೆ. ಆ ಸರ್ವೇಯರ್ ಮಾಡಿಕೊಟ್ಟಂಥ ಸ್ಕೆಚ್ಗೆ ಸಹಿ ಹಾಕಿ ಅದನ್ನು ಅಧಿಕೃತವಾಗಿ ಒಂದು ನಕ್ಷೆಗೆ ರೂಪದಲ್ಲಿ ರೆಕಾರ್ಡ್ಸು ಎಲ್ಲೇ ಬೇಕಾದ್ರೂ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಅದು ಸಿಗುವಂಥ ಮಾಡಿದಂಥ ಕೆಲಸ ADLRಗೆ ಇದಾಗುತ್ತೆ. ಇವರೆಲ್ಲರೂ ಒಂದು ವ್ಯವಸ್ಥಿತವಾಗಿ ಈ ಒಂದು ಕೃತ್ಯವನ್ನು ಎಸಗಿ 9 ಎಕರೆ 39 ಗುಂಟೆ ಜಾಗಕ್ಕೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಒಬ್ಬ ಅಧಿಕಾರಿ ಒಳ್ಳೆಯದು ಮಾಡಬೇಕು ಅಂತಂದರೆ ಅದು ಯಾವ ರೀತಿಯಾಗಿ ಒಳ್ಳೆಯದಾಗುತ್ತೆ, ಆದರೆ ಕೆಟ್ಟದು ಮಾಡಬೇಕಾದಂಥ ಸಂದರ್ಭದಲ್ಲಿ ಆತ ಮನಸ್ಸು ಮಾಡೋದು ಏನಾಗುತ್ತೆ ಅನ್ನೋದಕ್ಕೆ ಇದೇ ಜಾಗ. ಒಬ್ಬ ರೈತರಿಗೆ ಆ ಜಾಗವನ್ನು ನೇರವಾಗಿ ಮಂಜೂರು ಮಾಡಿ ಆತನಿಗೆ ಸಹಾಯ ಮಾಡಬೇಕು ಅನ್ನೋದು ಇವರ ಮನಸ್ಸಲ್ಲಿದ್ದರೆ, ನಿಜವಾಗಿ ಯಾರು ಬಡವರಿದ್ದರು, ಯಾರು ಭೂರಹಿತ ರೈತರಿದ್ದರು, ಅವರಿಗೆ ಈ ಜಾಗವನ್ನು ಮಂಜೂರು ಮಾಡಬಹುದಾಗಿತ್ತು. ಆದರೆ ಅದು ಯಾವುದನ್ನು ಮಾಡದೆ ತಾನು ಬೆಳಿಬೇಕು, ನಾನು ದುಡ್ಡು ಮಾಡಬೇಕು ಅನ್ನೋ ಕಾರಣಕ್ಕಾಗಿ AC ಮಂಜುನಾಥ್ ಅವರು ಮಾಡಿದಂಥ ಒಂದು ಮಾಸ್ಟರ್ ಪ್ಲ್ಯಾನಿಂದಾಗಿ ಆ 9 ಎಕರೆ 34 ಗುಂಟೆ ಜಾಗಕ್ಕೆ ಸಂಬಂಧಪಟ್ಟಂತೆ 15 ಕೋಟಿ ಹಣವನ್ನು ಪಡ್ಕೊಂಡಿದ್ದಾರೆ. ಅದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ. ಜೊತೆಗೆ ತನ್ನ ಅಧೀನದಲ್ಲಿರ್ತಕ್ಕಂಥ ಎಲ್ಲ ತಹಶೀಲ್ದಾರ್ಗಳಿರ್ಬೋದು, ಸರ್ವೇಯರ್ಗಳಿರ್ಬೋದು, ಜೊತೆಗೆ ರೆಕಾರ್ಡ್ ಸೆಕ್ಷನ್ಸ್ ಇರ್ಬೋದು, ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಗುಮಾಸ್ತರನ್ನು ಸಹ ಬಳಸ್ಕೊಂಡು ಅವರನ್ನು ಭ್ರಷ್ಟರನ್ನಾಗಿ ಮಾಡಿದಂಥ ಕೀರ್ತಿ ಈ AC ಮಂಜುನಾಥ್ ಅವರಿಗೆ ಸಲ್ಲುತ್ತೆ. ರಾಮ್. ಓಕೆ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.